ರಸ್ತೆ ಸರಿ ಇದ್ದಿದ್ರೆ ಅಲ್ಲಿನ ಸವಾರರಿಗೆ ಸಮಸ್ಯೆನೇ ಆಗ್ತಿರಲಿಲ್ಲ. ಈಗ ನೋಡಿ, ಜಸ್ಟ್ 3 ಕಿಲೋಮೀಟರ್ ಸಂಚಾರ ಮಾಡಬೇಕು ಅಂತಂದ್ರೆ 15 ನಿಮಿಷ ಬೇಕಾಗಿದೆ. ಕಾರಣ ಏನು ಅಂತಂದ್ರೆ ರಸ್ತೆ ತುಂಬೆಲ್ಲ ಬರೀ ಗುಂಡಿಗಳೇ ಇದೆ. ಹಾಗಾಗಿ ವಾಹನ ಸವಾರರು ನಿತ್ಯ ಪರದಾಟವನ್ನ ಪಡ್ತಾ ಇದ್ದಾರೆ. ಇದು ಕೋಲಾರದ ಸಾಕಷ್ಟು ಗ್ರಾಮಗಳ ಜನರ ಪರಿಸ್ಥಿತಿ ಆಗಿದೆ. 3 ಕಿಲೋಮೀಟರ್ ಸಂಚಾರ ಮಾಡಬೇಕು ಅಂತಂದ್ರೆ 15 ನಿಮಿಷ ಬೇಕು. ರಸ್ತೆಯಲ್ಲಿ ಗುಂಡಿ ಇದೆಯೋ, ಗುಂಡಿಲ್ ರಸ್ತೆ ಇದೆಯೋ ಅಂತ ವಾಹನ ಸವಾರಿ ಗೊತ್ತಾಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ತೀರಾ ಕಳಪೆ ಎದ್ದು ಹೋಗಿದೆ. ರಸ್ತೆ ತುಂಬೆಲ್ಲ ಬರೀ ಗುಂಡಿಗಳೇ ಇರೋದ್ರಿಂದ ವಾಹನ ಸವಾರರು ಪ್ರತಿದಿನ ಪರದಾಟವನ್ನ ಪಡ್ತಾ ಇದ್ದಾರೆ. ಹಾಗಾದ್ರೆ ಕೋಲಾರದ ಯಾವ್ಯಾವ ಗ್ರಾಮದಲ್ಲಿ ಈ ಪರಿಸ್ಥಿತಿ ಇದೆ, ಜನರ ಸಂಕಷ್ಟ ಏನು, ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ನೋಡಿ, ಹೀಗೆ ಡಾಂಬರು ಕಿತ್ತೋಗಿರೋ ರಸ್ತೆಯಲ್ಲಿ ಸಂಚಾರ ಎಷ್ಟು ಕಷ್ಟ ಅಂತ ಸವಾರರ ಪರದಾಟ ನೋಡಿದ್ರೂ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ. ಅಂದಹಾಗೆ ಈ ಯಮಗುಂಡಿಗಳ ಮಧ್ಯೆಯೇ ವಾಹನಗಳು ಸಾಗ್ತಾ ಇರುವ ದೃಶ್ಯಗಳು ಕಂಡು ಬಂದಿದ್ದು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಿನ ತೊರಲಕ್ಕಿ ಗ್ರಾಮದಿಂದ ಪಕ್ಕದ ಬಂಗಾರಪೇಟೆ ತಾಲೂಕಿನ ಬೂದಿಕೋಟೆ ಗ್ರಾಮಕ್ಕೆ ಸಂಪರ್ಕಿಸೋ ರಸ್ತೆ ಇದು. ಹಾಗೆ ಬೂದಿಕೋಟೆ ಭಾಗದಿಂದ ಮಾಲೂರು, ಬೆಂಗಳೂರು, ಹೊಸಕೋಟೆ ಕಡೆಗೆ ತೆರಳಲು ಇದೇ ರಸ್ತೆಯೇ ಗತಿ. 3 ಕಿಲೋಮೀಟರ್ ದೂರ ತಲುಪಲು ಕೇವಲ 5 ನಿಮಿಷ ಸಾಕು. ಆದ್ರೆ ರಸ್ತೆ ಇಡೀ ಗುಂಡಿಗಳೇ ಇರುವ ಕಾರಣ ಬರೋಬ್ಬರಿ 15 ನಿಮಿಷ ಬೇಕು. ಎಲ್ಲ ಗುಳಿ ಹಳ್ಳ ಇದೆ. ಒಂದು 3 ವರ್ಷದಿಂದ ಇದೇ ತರ ಇದೆ, ರೆಡಿ ಮಾಡಿಲ್ಲ. ಯಾರಿಗೆ MLA ಸಿಕ್ಕೋಲ್ಲ, ಹೇಳಕ್ ಹೋದ್ರೆ MLA ಸಿಕ್ಕೋಲ್ಲ. ಅವ್ರ ಪಕ್ಕದಲ್ಲಿರೋದು ಅರ್ಥ ಮಾಡ್ಕೊಂಡು ಹಾಕ್ಸ್ಬೇಕು. ಎಲ್ಲ ಕಿತ್ತೋಗಿದೆ ರೋಡ್ ನೋಡಿ, ಎಲ್ಲ ಬರ್ತಿದ್ದಾವೆ ಗಾಡಿಗಳು, ಎಲ್ಲ ಕಿತ್ತೋಗಿದೆ. 1000 ಗುಳಿ ಇದೆ ಇದ್ರಾಗ. ಒಂದು ಗುಳಿ ತಪ್ಪಿಸಿದ್ರೆ ಇನ್ನೊಂದು ಗುಳಿಯಾಗಿ ಬೀಳ್ತೀರಿ ಹೋಗಿ. ಎಲ್ಲರಿಗೂ ಗೊತ್ತಿರೋದು ಅನುದಾನ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಇದು ಮಾಡ್ತಾರೆ, ಹಾಕಿಲ್ಲ. ಅದರಲ್ಲಿ ಪಕ್ಕದಲ್ಲಿ MLA ಇರೋ ಊರು, ಆ ರೋಡ್ ಮೈನ್ ರೋಡ್ಗಳೆಲ್ಲ ಮಾಡಿದ್ದಾರೆ, ಈ ರೋಡ್ ಮಾಡಿಲ್ಲ. ಗಾಡಿ ಓಡಾಡೋಕ್ಕಾಗಲ್ಲ, ಧೂಳು ಜಾಸ್ತಿ, ರೋಡ್ ವ್ಯವಸ್ಥೆ ಚೆನ್ನಾಗಿಲ್ಲ, ಗಾಡಿ ಓಡಾಡೋಕ್ಕಾಗಲ್ಲ. ಕಾಲೇಜ್ಗೆ ಹೋಗ್ತೀವಿ, ಬಸ್ ವ್ಯವಸ್ಥೆ ಇಲ್ಲ, ಬಸ್ಸು ಬರೋದಿಲ್ಲ, ಗುಳಿಗಳಿರೋದ್ರಿಂದ ಒಂದು ಬಸ್ಸು ಬರಲ್ಲ. ಟಿಪ್ಪರ್ನಿಂದ ಓಡಾಡಿ ಜಾಸ್ತಿ ಹಳ್ಳಗಳು ಬಿದ್ದಿದೆ, ಗಾಡಿಗಳು ಡಿಚ್ಚಿ ಮಾಡಿಕೊಂಡು ಜಾಸ್ತಿ ಅಪಘಾತ ಆಗಿದೆ. ಈ ಗುಳಿಗಳಿಂದ ಜಾಸ್ತಿ ಒಂದು ಗಾಡಿ ಹೋದರೆ ಇನ್ನೊಂದು ಗಾಡಿಗೆ ಹೋಗೋಕ್ಕಾಗಲ್ಲ, ಸೈಡ್ ಕೊಡಲ್ಲ ಗಾಡಿಗಳಿಗೆ, ಅಗಲ ಜಾಸ್ತಿ ಇಲ್ಲ, ಚಿಕ್ಕದಾಗಿದೆ ರೋಡು. ಇನ್ನು ನಲ್ಲತಿಮ್ಮನಹಳ್ಳಿ ಗ್ರಾಮದ ಬಳಿ ಸೇತುವೆಯ ರಸ್ತೆಯ ಮಣ್ಣು ಕುಸಿದಿದೆ. ತೊರಲಕ್ಕಿ ಗ್ರಾಮದಿಂದ ಸಂಜೆ ಹೊತ್ತು ಗ್ರಾಮಗಳಿಗೆ ಜನರು ತೆರಳಲು ಕಷ್ಟಪಡ್ತಿದ್ದಾರೆ. ಎಲ್ಲ ಗುಳಿ ಬಿದ್ದಾವೆಲ್ಲ ರೋಡ್ ಕಿತ್ತಾಗಿದೆ. ತೊರಲಕ್ಕಿ ಇಲ್ಲಿ ಇದಲ್ಲಪ್ಪ, ಇಲ್ಲಿ ಡ್ರಾಮ ಬೂದಿಕೋಟೆ ಡ್ರಾಮ, ಅಲ್ಲಿಗೆ 2 ವರ್ಷ ಹಿಂಗೈತಿ. ತಮ್ಗೆ ಏನಾಗೋದು ಇಲ್ಲಿ ನೋಡಿ, ಇಲ್ಲಿ ಗಾಡಿಗಳೆಲ್ಲ ಬರ್ತಾವೆ, ದುಮ್ಮಿ ಬರ್ತಾವೆ, ಮನೆಯಾಗ ಕಲ್ಲುಗಳು ಬರ್ತಾವೆ, ಟಿಪ್ಪರ್ ಸಾಧ್ಯವಿಲ್ಲ, ಗಾಡಿಗಳು ಸಾಧ್ಯವಿಲ್ಲ. ಯಾರನ್ನ ಕೇಳ ನಾವಿಲ್ಲ ಹೋಗ್ತಾರೆ, ನಾವು ಹೇಳಕ ಯಾರು ಹಾಕ್ಸ್ತಾರೆ ಅಂದ್ರೆ ಎಲೆಕ್ಷನ್ ಮೇಲೆ ಕೇಳ್ಬೇಕು. ಅವಾಗ ಮಾಡ್ಬೇಕು, ಮಾಡ್ಲಾನ ಏನ್ ಮಾಡ್ತಾರೆ, ನಾವು ಕೇಳ್ಬೇಕಪ್ಪ, ಹಿಂಗೆ ಯಾರೋ ನಿಮ್ಮಂತವ್ರ ಕೇಳ್ಬೇಕು. ಒಟ್ನಲ್ಲಿ ರಸ್ತೆ ಗುಂಡಿಮಯವಾಗಿದೆ. ಈ ಸಮಸ್ಯೆಯನ್ನೇ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮರ್ತಿದ್ದಾರೆ. ರಘುರಾಜ್, ನ್ಯೂಸ್ 18 ಕೋಲಾರ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್, ಲೋಕೋಪಯೋಗಿ ಇಲಾಖೆ ಏನು ಮಾಡ್ತಾ ಇದೆ? ಈಗ ನೋಡಿ, ವಾಹನ ಸವಾರರು ಪ್ರತಿದಿನ ಅಲ್ಲಿ ಸಂಕಷ್ಟವನ್ನ ಪಡ್ತಾ ಇದ್ದಾರೆ. ಇಷ್ಟಾದ್ರೂ ಯಾಕಲ್ಲಿ ರಸ್ತೆ ಸರಿ ಮಾಡಿಸೋದು ಅಥವಾ ಹೊಸ ರಸ್ತೆ ಮಾಡುವಂತ ಗೋಜಿಗೆ ಹೋಗ್ತಾ ಇಲ್ಲ? ಸುಮಾರು ಎಷ್ಟು ತಿಂಗಳಿಂದ ಅಥವಾ ಎಷ್ಟು ವರ್ಷದಿಂದ ಇದೇ ಪರಿಸ್ಥಿತಿ ಇದೆ ಆ ಭಾಗದಲ್ಲಿ? ಖಂಡಿತ ಶ್ರೀಮತಿ ಶೆಟ್ಟಿ, ಕೋಲಾರ ಜಿಲ್ಲೆಯ ಬಹುತೇಕ ಕಡೆ ಈ ರೀತಿಯಾಗಿ ಒಂದು ಸಮಸ್ಯೆ ಇರತಕ್ಕಂಥದ್ದು. ಏನು ಮುಖ್ಯ ರಸ್ತೆಗಳನ್ನ ದುರಸ್ತಿ ಮಾಡ್ತಕ್ಕಂಥ ಕೆಲಸವನ್ನ ಆಯಾ ಭಾಗದ ಶಾಸಕರು ಜೊತೆಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಹೋಬಳಿ ಮಟ್ಟದಿಂದ ಬೇರೆ ಒಂದು ತಾಲೂಕಿಗೆ ಸಂಪರ್ಕ ಕೊಡ್ತಕ್ಕಂಥ ರಸ್ತೆಗಳು ಬಹುತೇಕ ಹಾಳಾಗಿರ್ತಕ್ಕಂಥದ್ದು. ನಾವೀಗ ನೋಡ್ತಾ ಇರ್ತಕ್ಕಂಥದ್ದು ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಈ ಒಂದು ತೊರ್ಲಕ್ಕಿ ಗ್ರಾಮದಿಂದ ಬೂದಿಕೋಟೆಗೆ ಹೋಗುವಂತಹ ಒಂದು ದಾರಿ. ಸುಮಾರು 2 ಹೋಬಳಿಗಳಿಂದ ಮತ್ತೊಂದು ತಾಲೂಕು ಜೊತೆಗೆ ಬೆಂಗಳೂರು ನಗರ ಮತ್ತು ಹೊಸಕೋಟೆಗೆ ತೆರಳಬೇಕು ಅಂತ ಹೇಳಿದ್ರೆ ಇದೇ ಒಂದು ಮಾರ್ಗ ಇರ್ತಕ್ಕಂಥದ್ದು. ಈ ಒಂದು ರಸ್ತೆಯನ್ನ ನಾವು ನೋಡಿದ್ವಿ, ಸಂಪೂರ್ಣ ಈ ಒಂದು ರಸ್ತೆ ಗುಂಡಿಮಯ ಆಗಿರ್ತಕ್ಕಂಥದ್ದು. ಸುಮಾರು 3 ಕಿಲೋಮೀಟರ್ ಒಂದು ಮಾರ್ಗದ ಈ ಒಂದು ರಸ್ತೆ ಸಂಚಾರ ಮಾಡ್ಬೇಕು ಅಂದ್ರೆ ಸುಮಾರು 15 ನಿಮಿಷ ಬೇಕಾಗುತ್ತೆ. ಈ ಒಂದು ರಸ್ತೆಯಲ್ಲಿ ಸುಮಾರು 100 ಗುಂಡಿಗಳಿರ್ತಕ್ಕಂಥದ್ದು. ಜೊತೆಗೆ ಕಳೆದ ಒಂದು 2 ವರ್ಷಗಳಿಂದ ಈ ಒಂದು ರಸ್ತೆ ಈ ರೀತಿಯಾಗಿ ಒಂದು ಹಾಳಾಗಿರ್ತಕ್ಕಂಥದ್ದು. ಜೊತೆಗೆ ಈ ಒಂದು ರಸ್ತೆಯಲ್ಲಿ ದೊಡ್ಡ ಪ್ರಮಾಣದ ವಾಹನಗಳು ಕೂಡ ಓಡಾಡುತ್ತೆ. ಸಂಜೆ ಆದ್ರೆ ಟಿಪ್ಪರ್ ಲಾರಿಗಳು ಈ ಒಂದು ವಾಹನದಲ್ಲಿ ಸಂಚಾರ ಮಾಡುತ್ತೆ. ಮತ್ತೆ ಈ ಒಂದು ದಾರಿ ಮಧ್ಯೆ ಎಲ್ಲೂ ಕೂಡ ಒಂದು ಬೀದಿ ದೀಪಗಳ ಒಂದು ವ್ಯವಸ್ಥೆ ಕೂಡ ಇಲ್ಲ. ಹಾಗಾಗಿನೇ ರಾತ್ರಿ ಹೊತ್ತು ಸಂಚಾರ ಮಾಡ್ಬೇಕು ಅಂತ ಹೇಳಿದ್ರೆ ವಾಹನ ಸವಾರರು ತಮ್ಮ ಒಂದು ಪ್ರಾಣವನ್ನ
ಕೈಲಿ ಹಿಡಿದು ಸಂಚಾರ ಮಾಡ್ಬೇಕಾಗಿರುತ್ತೆ. ಈ ನಿಟ್ಟಿನಲ್ಲಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಿ ಅಂತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಸಮಸ್ಯೆ, ಈ ಒಂದು ಸಮಸ್ಯೆಯನ್ನ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಹೇಳಿದ್ರು ಕೂಡ ಅನುದಾನ ಇಲ್ಲ ಎನ್ನುವಂತ ಒಂದೇ ಒಂದು ಕಾರಣಕ್ಕೆ ಈ ಒಂದು ರಸ್ತೆಯನ್ನ ಈ ರೀತಿಯಾಗಿ ಒಂದು ಗುಂಪು ಮಾಡಿರ್ತಕ್ಕಂಥದ್ದು. ಕನಿಷ್ಠ ಹಳ್ಳಗಳನ್ನ ಮುಚ್ಚಲಿಕ್ಕೆ ಒಂದು ತೇಪೆಯನ್ನು ಹಾಕ್ಲಿಕ್ಕೂ ಕೂಡ ಅಧಿಕಾರಿಗಳ ಬಳಿ ಹಣ ಇಲ್ಲ ಎಂಬುವಂತ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇರ್ತಕ್ಕಂಥದ್ದು. ಸಂಬಂಧಪಟ್ಟಂತೆ ಈಗಾಗಲೇ ಶಾಸಕರು ಕೂಡ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಸುಮಾರು 18 ಕೋಟಿ ವೆಚ್ಚದಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಒಂದು ಗ್ರಾಮದ ಕೆರೆಗಳನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಒಂದು ನಿಟ್ಟಿನಲ್ಲಿ 18 ಕೋಟಿ ರೂಪಾಯಿ ಅನುದಾನ ಒಂದು ಮೀಸಲಾಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ರಸ್ತೆಯನ್ನು ಕೂಡ ಸುಮಾರು 2.5 ಕೋಟಿ ವೆಚ್ಚದಲ್ಲಿ ರಸ್ತೆಯನ್ನು ಡಾಂಬರೀಕರಣ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಮಾಲೂರು ಶಾಸಕರು ಆಗಿರ್ತಕ್ಕಂಥ ಕೆ.ವಿ. ನಂಜೇಗೌಡರು ಮಾಹಿತಿ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಬಹುಬೇಗ ಈ ಒಂದು ಕಾಮಗಾರಿ ಆರಂಭ ಆಗ್ಬೇಕಾಗಿದೆ. ಕಳೆದ 2 ವರ್ಷಗಳಿಂದ ಈ ಒಂದು ಮಾರ್ಗದಲ್ಲಿ ದೊಡ್ಡ ಮಟ್ಟದಲ್ಲಿ ಜನರು ಕೂಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಬೆಳಗ್ಗೆ ಸಂಜೆ ಹೊತ್ತು ಬಸ್ಗಳು ಕೂಡ ಈ ಒಂದು ಮಾರ್ಗದಲ್ಲಿ ಸಂಚಾರ ಕೂಡ ಮಾಡುತ್ತೆ. ಒಂದು ಬಸ್ ಮುಂದೆ ಹೋದ್ರೆ ಖಂಡಿತ ಬೇರೆ ಯಾವುದೇ ಒಂದು ವಾಹನ ಕೂಡ ಮುಂದೆ ಸಾಗಲಿಕ್ಕೆ ಒಂದು ಸಮಸ್ಯೆ ಕೂಡ ಇಲ್ಲಿ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕು ಅಂತಕ್ಕಂಥ ಒತ್ತಾಯ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಈ ಒಂದು ರಸ್ತೆಗೆ ಡಾಂಬರೀಕರಣವನ್ನು ಮಾಡಿದ್ರೆ ಖಂಡಿತ ಈ ಒಂದು ಭಾಗದಲ್ಲಿ ಓಡಾಡ್ತಕ್ಕಂಥ ಸಾವಿರಾರು ಸಂಖ್ಯೆಯ ಒಂದು ವಾಹನ ಸವಾರರಿಗೆ ಒಂದು ಅನುಕೂಲ ಕೂಡ ಆಗುತ್ತೆ. ಮತ್ತೆ ಆಗಾಗ ಒಂದು ಮಳೆ ಬಿದ್ದಾಗ ಗುಂಡಿ ಯಾವುದು, ರಸ್ತೆ ಯಾವುದು ಅಂತಕ್ಕಂಥ ಒಂದು ಮಾಹಿತಿ ಕೂಡ ಇಲ್ಲದೆ ಬಹಳಷ್ಟು ಅಪಘಾತಗಳು ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ರಸ್ತೆ ಎನ್ನುವಂತ ಒಂದೇ ಒಂದು ಕಾರಣಕ್ಕೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಈ ಒಂದು ರಸ್ತೆಯನ್ನ ಬಹಳ ಒಂದು ನಿರ್ಲಕ್ಷ್ಯ ಮಾಡಿರೋದು ಈ ಒಂದು ಅವ್ಯವಸ್ಥೆಗೆ ಕಾರಣ ಆಗಿರ್ತಕ್ಕಂಥದ್ದು. 2-3 ಅಡಿಗಳಷ್ಟು ಹಳ್ಳಗಳು ಇದ್ರೂ ಕೂಡ ಕನಿಷ್ಠ ಆ ಒಂದು ಗುಂಡಿಗಳನ್ನ ಮುಚ್ಚತಕ್ಕಂಥ ಕೆಲಸವನ್ನು ಕೂಡ ಅಧಿಕಾರಿಗಳು ಮಾಡಿಲ್ಲ. ಕೇವಲ ಮುಖ್ಯ ರಸ್ತೆಗಳನ್ನ ನಿರ್ಮಾಣ ಮಾಡೋದಂತೆ ಈ ರೀತಿಯಾಗಿ ಹೋಬಳಿ ಮಟ್ಟದ ಒಂದು ತಾಲೂಕಿಗೆ ಸಂಪರ್ಕ ಕೊಡ್ತಕ್ಕಂಥ ರಸ್ತೆಗಳನ್ನು ಕೂಡ ಅಧಿಕಾರಿಗಳು ಸರಿಪಡಿಸಬೇಕು. ಯಾಕೆ ಅಂತ ಹೇಳಿದ್ರೆ ಈ ಮಾರ್ಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಓಡಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸಮಸ್ಯೆಯನ್ನ ಅಧಿಕಾರಿಗಳ ಗಮನಕ್ಕೆ ತಂದಾಗಲೂ ಕೂಡ ಅಧಿಕಾರಿಗಳು ಈ ಒಂದು ರಸ್ತೆ ಮಾಡುವಂತ ನಿಟ್ಟಿನಲ್ಲಿ ನಿರ್ಲಕ್ಷ್ಯವನ್ನು ವಹಿಸೋದು ಈ ಒಂದು ವಾಹನ ಸವಾರರ ಒಂದು ಆಕ್ರೋಶಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಶಿಲ್ಪಿತ ಶೆಟ್ಟಿ.